ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಹತ್ತು ಕೆಜಿ ಅಕ್ಕಿ ಉಚಿತವಾಗಿ ನೀಡೋದಾಗಿ ಹೇಳಿ ಪಂಗನಾಮ ಹಾಕಿದ ರಾಜ್ಯ ಸರ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಲಗಾರರ ಬಿಪಿಎಲ್ ಪಡಿತರ ಚೀಟಿಗೆ ಸಂಚಕಾರ. ಬಿಪಿಎಲ್ ಪಡಿತರ ಚೀಟಿ ನೀಡಲು ಆಗ್ರಹಿಸಿ ಜಲಗಾರರ ಪ್ರತಿಭಟನೆ. ಬಾಗೇಪಲ್ಲಿಯಲ್ಲಿ ಉಪಚುನಾವಣೆಗೆ ಸಿದ್ಧರಾಗುವಂತೆ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಕರೆ. ಹಾಲಿ ಶಾಸಕರಾಗಿದ್ದ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧುಗೊಳಿಸಿದ ರಾಜ್ಯ ಹೈಕೋರ್ಟ್. ಉಪಚುನಾವಣೆಗೆ ಸಿದ್ಧತೆ ಮಾಡುತ್ತಿರುವ ಬಿಜೆಪಿ. ಸುಬ್ಬಾರೆಡ್ಡಿ ಶಾಸಕ ಸ್ಥಾನಕ್ಕಾಗಿ ಗುಡಿಬಂಡೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬೆಂಬಲಿಗರು. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಶಾಸಕರ ಸ್ಥಾನ ಉಳಿಸಲು ಪ್ರಾರ್ಥನೆ. ವಾರ್ತೆಗಳ ವಿವರ. ಮಾದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ ನಿನಗೂ ಫ್ರೀ. ಈ ಡೈಲಾಗ್ ನಿಮಗೆ ನೆನಪಿರಬಹುದು. ಅಷ್ಟೇ ಅಲ್ಲ, 10 ಕೆಜಿ ಅಕ್ಕಿ 10 ಕೆಜಿ ಅಕ್ಕಿ ಉಚಿತ. ಈ ಡೈಲಾಗ್ ಕೂಡ ನೀವು ಕೇಳಿರಬಹುದು. ಈ ಎರಡೂ ಡೈಲಾಗ್ ಹೇಳಿದವರು ಒಬ್ಬರೇ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಹಾಗೆ ಹೇಳಿದ ಮುಖ್ಯಮಂತ್ರಿಗಳು ಇದೀಗ ಜಲಗಾರರ ಪಡಿತರ ಚೀಟಿ ಕಿತ್ತುಕೊಂಡಿದ್ದಾರಂತೆ. ಇದನ್ನು ಖಂಡಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಮಹದೇವಪ್ಪ ನಿನಗೂ ಫ್ರೀ, ಕಾಕಾ ಪಾಟೀಲ ನಿನಗೂ ಫ್ರೀ. ಈ ಡೈಲಾಗ್ ನಿಮಗೆ ನೆನಪಿರಬಹುದು. ಅಷ್ಟೇ ಅಲ್ಲ, 10 ಕೆಜಿ ಅಕ್ಕಿ 10 ಕೆಜಿ ಅಕ್ಕಿ ಉಚಿತ. ಈ ಡೈಲಾಗ್ ಕೂಡ ನೀವು ಕೇಳಿರಬಹುದು. ಈ ಎರಡು ಡೈಲಾಗ್ ಹೇಳಿದವರು ಒಬ್ಬರೇ, ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಾಜ್ಯ ಕಾಂಗ್ರೆಸ್ ಕಳೆದ ವಿಧಾನಸಭಾ ಚುನಾವಣೆ ವೇಳೆ 5 ಗ್ಯಾರಂಟಿಗಳು ಪ್ರಕಟ ಮಾಡಿತ್ತಲ್ಲ, ಆಗ ವೇದಿಕೆ ಮೇಲೆ ಸಿದ್ದರಾಮಯ್ಯ ಹೇಳಿದ ಈ ಡೈಲಾಗ್ ಎಂದಿಗೂ ಫೇಮಸ್. ಆದರೆ ಅವರು ಹೇಳಿದ ಮಾತು ಎಷ್ಟು ನಿಜವಾಗಿದೆ ಅನ್ನೋದಕ್ಕೆ ಇಲ್ಲೊಂದು ಉದಾಹರಣೆ ಇದೆ. ಈ ವಿಡಿಯೋ ನೋಡಿದ ನಂತರ ಮತ್ತೆ ಮಾತಾಡೋಣ. ಏನಿವತ್ತು ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲಾ ವ್ಯಾಪ್ತಿ BPL ಕಾರ್ಡ್, ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದಾರೆ. ಅದನ್ನು ಮತ್ತೆ BPL ಕಾರ್ಡಾಗಿ ಪರಿವರ್ತನೆ ಮಾಡಬೇಕಂತೇಳಿ ಎಲ್ಲ ಅಧಿಕಾರಿಗಳಲ್ಲೂ ಮತ್ತು ಜನಪ್ರತಿನಿಧಿಗಳಲ್ಲೂ ಮನವಿ ಮಾಡುತ್ತಾ. ಕೇಳಿದ್ರಲ್ಲ, ಈತ ಚಿಕ್ಕಬಳ್ಳಾಪುರ ತಾಲೂಕಿನ ದಿಬ್ಬೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಲ್ಲಿಮರದಹಳ್ಳಿ ಗ್ರಾಮದ ಜಲಗಾರನಂತೆ. ಈತ ಗ್ರಾಮದಲ್ಲಿ ವಾಟರ್ಮನ್ ಆಗಿ ಕೆಲಸ ಮಾಡುತ್ತಿದ್ದು, ಈತನಿಗೆ ಗ್ರಾಮ ಪಂಚಾಯಿತಿಯಿಂದ ಪ್ರತಿ ತಿಂಗಳು 16,000 ರೂಪಾಯಿ ವೇತನ ಬರುತ್ತಿದ್ದಂತೆ. ಈ ವೇತನದಲ್ಲಿ ವಾರ್ಷಿಕ 1.2 ಲಕ್ಷ ಹೆಚ್ಚುವರಿಯಾಗಿ ಬರುತ್ತಿರುವ ಕಾರಣ ಅವರು BPL ಪಡಿತರ ಚೀಟಿಗೆ ಅರ್ಹರಲ್ಲ ಅಂತ ಯಾರೋ ಸಾಮಾಜಿಕ ಕಾರ್ಯಕರ್ತ ನ್ಯಾಯಾಲಯದ ಮೊರೆ ಹೋಗಿದ್ದು, ನ್ಯಾಯಾಲಯ ಈ ಎಲ್ಲ ಜಲಗಾರರ BPL ಪಡಿತರ ಚೀಟಿ ರದ್ದು ಮಾಡುವಂತೆ ಆದೇಶ ನೀಡಿದೆಯಂತೆ. ಇದರಿಂದ ಅನಿವಾರ್ಯವಾಗಿ ಜಿಲ್ಲಾಡಳಿತ ಎಲ್ಲ ಜಲಗಾರರ BPL ಪಡಿತರ ಚೀಟಿ ರದ್ದು ಮಾಡಿದೆ. ಈ ಜಲಗಾರರು ಸರ್ಕಾರಿ ನೌಕರರಲ್ಲ, ಕೇವಲ ಗುತ್ತಿಗೆ ಆಧಾರದ ಮೇಲೆ ಗ್ರಾಮ ಪಂಚಾಯಿತಿಗಳು ನೇಮಿಸಿಕೊಂಡಿರುವವರಂತೆ. ಹಾಗೆ ನೇಮಿಸಿಕೊಂಡಿರುವವರ ವಾಟರ್ಮನ್ಗಳಿಗೆ ಪ್ರತಿ ತಿಂಗಳು 16,000 ರೂಪಾಯಿ ವೇತನ ನೀಡುತ್ತಿದೆಯಂತೆ. ಗುತ್ತಿಗೆ ಆಧಾರದ ಮೇಲೆ ವೇತನ ಪಡೆಯುತ್ತಿರುವ ನೌಕರರ BPL ಪಡಿತರ ಚೀಟಿ ರದ್ದು ಮಾಡಿರೋದು ಅನ್ಯಾಯ, ಅಕ್ರಮ. ಹಾಗಾಗಿ ಕೂಡಲೇ BPL ಪಡಿತರ ಚೀಟಿಗಳನ್ನು ವಾಪಸ್ ನೀಡುವಂತೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ತಾಲೂಕಿನ ಜಲಗಾರರ ಸಂಘದ ಚಿಕ್ಕಬಳ್ಳಾಪುರ ನಗರದ ತಾಲೂಕು ಕಚೇರಿ ಎದುರು ಇಂದು ಪ್ರತಿಭಟನೆ ನಡೆಸಲಾಯಿತು. ನನ್ನ ಹೆಸರು ರಾಮಕೃಷ್ಣ ಅಂತೇಳಿ, ಚಿಕ್ಕಬಳ್ಳಾಪುರ ತಾಲೂಕು ದಿಬ್ಬೂರು ಗ್ರಾಮ ಪಂಚಾಯತಿ ನಲ್ಲಿಮರದಹಳ್ಳಿ ವಾಟರ್ಮ್ಯಾನು ಸಂಘದ ರಾಜ್ಯಾಧ್ಯಕ್ಷರು, ವಾಟರ್ಮ್ಯಾನ್ ಸಂಘದ ರಾಜ್ಯಾಧ್ಯಕ್ಷರು. ಏನಿವತ್ತು ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲಾ ವ್ಯಾಪ್ತಿ BPL ಕಾರ್ಡ್, ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದಾರೆ. ಅದನ್ನು ಮತ್ತೆ BPL ಕಾರ್ಡಾಗಿ ಪರಿವರ್ತನೆ ಮಾಡಬೇಕಂತೇಳಿ ಎಲ್ಲ ಅಧಿಕಾರಿಗಳಲ್ಲೂ ಮತ್ತು ಜನಪ್ರತಿನಿಧಿಗಳಲ್ಲೂ ಮನವಿ ಮಾಡುತ್ತಾ, ಏನಿವತ್ತು ತಳಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ವಾಟರ್ಮ್ಯಾನ್ ಇರ್ಬೋದು, ಸ್ವಚ್ಛತಾಗಾರ ಇರ್ಬೋದು, ಜವಾನ ಇರ್ಬೋದು, ಹಾಗೂ ಬಿಲ್ ಕಲೆಕ್ಟರ್, ಕಂಪ್ಯೂಟರ್ ಆಪ್ರೇಟರ್ಗಳಿರ್ಬೋದು, ಎಲ್ಲರೂ ತಳಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರರಾಗಿರೋದ್ರಿಂದ ನಮ್ಗೆ ಯಾವುದೇ ಸರ್ಕಾರಿ ನೌಕರರ ಬರ್ತಕ್ಕಂಥ ಸೌಲಭ್ಯಗಳು ಯಾವುದೂ ನಮಗಿಲ್ಲ. ಆದ್ದರಿಂದ ಈ ತಕ್ಷಣ ಏನು BPL ಕಾರ್ಡ್ ರದ್ದು ಮಾಡಿದ್ದಾರೆ ಅದನ್ನು
ತಕ್ಷಣ ಪುನರ್ರಚಿಸಬೇಕು ಅಂತೇಳಿ ಮನವಿ ಮಾಡುತ್ತಾ ಎಲ್ಲ ನೌಕರರು ಇವತ್ತು ಬಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೀವಿ. ಎಲ್ಲ ಅಧಿಕಾರಿಗಳಿಗೂ ಮತ್ತು ಇ ಒ ಸಾಹೇಬ್ರಿಗೂ ಮನವಿ ಮಾಡಿದ್ದೀವಿ. ಹಾಗಾಗಿ ಎಲ್ಲ ಅಧಿಕಾರಿಗಳು ಇದನ್ನು ಪರಿಶೀಲಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಈಗಾಗಲೇ ಶಾಸಕರಿಗೆ ಮನವಿ ಮಾಡಿದ್ದೀವಿ, ಮತ್ತು ಇ ಒ ಸಾಹೇಬ್ರಿಗೆ ಮಾಡಿದ್ದೀವಿ, ಮತ್ತು ಜಿಲ್ಲಾಧಿಕಾರಿಗಳಿಗೆ ಮಾಡಿದ್ದೀವಿ, ಮತ್ತು ಸಿ ಒ ಸಾಹೇಬ್ರಿಗೂ ಮಾಡಿದ್ದೀವಿ, ಮತ್ತು ತಹಶೀಲ್ದಾರ್ ಸಾಹೇಬ್ರಿಗೂ ಕೊಟ್ಟಿದ್ದೀವಿ. ಈಗೇನು ಪರಿಶೀಲನೆ ಮಾಡಿ ಅವ್ರು ಏನು ಕ್ರಮ ತೆಗೆದುಕೊಳ್ತಾರೆ ನೋಡ್ತೀವಿ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸೇರಿಕೊಂಡು ಜಿಲ್ಲಾ ವ್ಯಾಪ್ತಿ ರಾಜ್ಯ ವ್ಯಾಪ್ತಿ ಉಗ್ರ ಹೋರಾಟ ಮಾಡೋದಕ್ಕೂ ತಯಾರು ಮಾಡ್ಕೊಂಡಿದ್ದೀವಿ. ನಾವು ಈ ಕಾರ್ಯಕರ್ತ ತ್ಯಾಗರಾಜ್ ಕೊಳವನಹಳ್ಳಿಯವರು ಆಹಾರ ಇಲಾಖೆ ಉಪನಿರ್ದೇಶಕರಲ್ಲಿ ಮನವಿ ಮಾಡಿದರು. ಆ ತಕ್ಷಣ ಮತ್ತೆ ಅವರು ರದ್ದು ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಅವ್ರು ಲೋಕಾಯುಕ್ತಗೆ ಕೇಸ್ ಕೊಟ್ಟಿರೋದ್ರಿಂದ ಇದನ್ನು ನಮ್ಮ ಆಹಾರ ಇಲಾಖೆಯವರು ರದ್ದು ಮಾಡಿರೋದು. ಅದು ಈಗ ವಾಟರ್ ಮ್ಯಾನ್ಗೆ 16,000 ರೂಪಾಯಿ ಸಂಬಳ ಬರ್ತಾಯಿದೆ. ಆದರೂ ಲೆಕ್ಕ ಮಾಡಿದ್ರೆ 1,20,000 ಜಾಸ್ತಿ ಇದೆ ಅಂಥೇಳಿ ಇದು ರದ್ದು ಮಾಡಿದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಇದನ್ನು ಬಯಲಾದಲ್ಲಿ ಅವಕಾಶ ಇಲ್ಲ, ಆದರೆ ನಾವು ಸರ್ಕಾರಿ ನೌಕರರಲ್ವಲ್ಲ. ಸರ್ಕಾರಿ ನೌಕರರಾದರೆ ನೀವು ಸರ್ಕಾರಿ ನೌಕರ ನಮಗೆ ತಗೊಳ್ರೆ ರೇಷನ್ ಕಾರ್ಡ್ ರದ್ದು ಮಾಡಿರಿ, ನಾವು ಬೇಡ ಅಂತ ಹೇಳಲ್ಲ. ರಾಜ್ಯ ವ್ಯಾಪ್ತಿ ಮಾಡಿದಾರಾ ಅಥವಾ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ವ್ಯಾಪ್ತಿ ಮಾತ್ರ ಮಾಡಿದ್ದಾರೆ, ರಾಜ್ಯದಲ್ಲಿ ಎಲ್ಲೂ ಇಲ್ಲ. ರಾಜ್ಯದಲ್ಲಿ ಎಲ್ಲ ಕಡೆನೂ BPL ಇದೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾತ್ರ APL ಮಾಡಿ. ಅಧಿಕಾರಿಗಳು ಕೇಳಿದ್ರೆ ನಮ್ಮ ಕೈಯಲ್ಲಿ ಏನೂ ಇಲ್ಲಪ್ಪ, ಯಾರು RTI ಕಾರ್ಯಕರ್ತ ಇದು ಮಾಡಿರೋದು ನಮ್ಮ ಹತ್ರ ಏನು ಮಾಡಿರೋದು ಆಫೀಸರ್ಸೇ ಅಲ್ವಾ? ಆಫೀಸರ್ಸೇ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಹೆಸರು ನರಸಿಂಹರೆಡ್ಡಿ ಡಿ ಅಂತೇಳಿ, ನಾವು ಜಲ್ಗಾರರು. ನಮಗೆ ಸರ್ಕಾರದಿಂದ BPL ಕಾರ್ಡ್ ಅಂತ ಕೊಟ್ಟಿದ್ದರು. ನಾವು BPL ಕಾರ್ಡ್ ಉಪಯೋಗಿಸ್ಕೊಂಡು ಜಲ್ಗಾರನ ಕೆಲಸ ಮಾಡ್ತಾಯಿದ್ವಿ. ನಮಗೆ ಇಲ್ಲಿ ಪಂಚಾಯತಿನಿಂದ 16,000 ರೂಪಾಯಿ ಸಂಬಳ ಬರ್ತಾಯಿತ್ತು. ಇಲ್ಲಿ ರೇಷನ್ ಕಾರ್ಡ್ ಬೇರೆ ಕೊಡ್ತಾಯಿದ್ರು. ಅದಕ್ಕೂ ಇದು ಎಲ್ಲ ಕಂಪೇರ್ ಮಾಡಿ ಜೀವನ ಮಾಡ್ಕೊತಾ ಇದ್ವಿ. ಇವಾಗ ಇದ್ದಕ್ಕಿದ್ದಂಗೆ ನಮ್ಮನ್ನು BPL ಬಿಟ್ಬಿಟ್ಟು APL ಮಾಡಿಬಿಟ್ಟವ್ರೆ. ನಮ್ಮ ಕಾರ್ಡೆಲ್ಲ ನಮಗೆ ಸ್ಕೂಲ್ ಮಕ್ಕಳು ಓದ್ಸೋಕ್ಕೂ ಗ್ಯಾಸೆ ಆಗ್ತೈತೆ, ನಮ್ಮ ಜೀವನ ಮಾಡೋಕ್ಕೂ ಗ್ಯಾಸೆ. ಏನೋ ಇದರಲ್ಲಿ ಸಂಬಳ ಬರ್ತಾಯಿತ್ತಲ್ಲ, ಅದು ತಗೊಂಡು ಈ ರೇಷನ್ ಬರ್ತಾಯಿತ್ತು, ಹಂಗೆ ಜೀವನ ನಡ್ಸ್ಕೊಂಡು ಹೋಗ್ತಾಯಿದ್ವು. ಇವಾಗ ರೇಷನ್ ಇಲ್ಲ. ನಾವೊಂದು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ BPL ಕಾರ್ಡ್ ಬೇಕಾಗಿತ್ತು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ. BPL ಇಲ್ಲ ಅಂದರೆ APL 1,000 ರೂಪಾಯಿ ಆಗೋದು 2,000 ರೂಪಾಯಿ ಕಟ್ಟು, ಅಲ್ಲ 5,000 ರೂಪಾಯಿ ಕೊಟ್ಟು. ಈ ಥರ ನಾವು ಅಂದ್ಕೊಂಡು ಎಲ್ಲಿ ಥರ ಕಟ್ಟೋಕ್ಕಾಗುತ್ತೆ? ಈ ಥರ ನಮಗೆ ಯಾರೋ ಕಾರ್ಯಕರ್ತರು ಒಬ್ಬರು RTI ಹಾಕ್ಕೊಂಡು ಇವ್ರ ಸಂಬಳ ಜಾಸ್ತಿ ಬರುತ್ತೆ, ಇವ್ರಿಗೆ ರದ್ದು ಮಾಡ್ಬೇಕಂತೇಳಿ ನಮಗೆ ಅರ್ಜಿ ಕೊಟ್ಟವ್ರು ಅಂತೇಳಿ ರದ್ದು ಮಾಡೋರು. ನಮ್ಗೆ ಆದಷ್ಟು ಬೇಗ ನಾವು ಸರ್ಕಾರಗೂ ಎಲ್ಲರಿಗೂ ಮನವಿ ಕೊಟ್ಟಿದ್ದೀವಿ. ನಮಗೆ ಇದು APL ಇರೋದು ತೆಗೆದುಬಿಟ್ಟು BPL ಮಾಡಿಕೊಡ್ಬೇಕು ಅಂತೇಳಿ ನಾವು ಮನವಿ ಮಾಡ್ತಾಯಿದ್ದೀವಿ. ನೀವು ಇದು ಬಿಟ್ಟು ಬೇರೆ ಸಂಪಾದನೆ ಯಾವುದೂ ಇಲ್ಲ ನಮಗೆ. ಬೇರೆ ಸಂಪಾದನೆ ಹೋಗೋಕ್ಕಾಗಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದು ನೀರು ಬಿಡೋಕ್ಕೆ ಹೋದರೆ ಮಧ್ಯಾಹ್ನ ಅಲ್ಲಿ ಬಿಡು ಇಲ್ಲಿ ಬಿಡು, ಊರಲ್ಲಿ ನಂಗೆ ನೀರು ಬಿಡು ನೀನು ಬಿಡು, 10 ಗಂಟೆಗೆ ಆಫೀಸ್ಗೆ ಹೋಗ್ಬೇಕು. ಎಷ್ಟು ದೂರ ಇದ್ರೂ ಆಫೀಸ್ಗೆ ಕೊಡಬೇಕು, ಅಲ್ಲಿ ತಂದು ಕೊಡಬೇಕು. ಸಾಯಂಕಾಲ 4 ತಿರುಗಿ ಬರಬೇಕು, ಸಾಯಂಕಾಲ ತಂದು ಕೊಡೋಕೆ ಬಾ ಆಫೀಸ್ಗೆ ಬಾ ಅಂತಾರೆ. ಇನ್ನು ಬೇರೆ ಕೂಲಿಗೆ ಮಾಡೋಕ್ಕೆ ಎಲ್ಲಿ ಹೋಗೋಕ್ಕಾಗುತ್ತೆ? ಏನು ಕೆಲಸ ಮಾಡೋಕ್ಕಾಗೋದಿಲ್ಲ. ಪಂಚಾಯತಿಲಿ ನೈಟ್ ಹೋಗಿ ಮಾಡಬೇಕು. ಕರೆಂಟ್ ಯಾವಾಗ ಓದ್ತದೆ ಯಾವಾಗ ಬರ್ತದೋ ಓದ್ತಾ ಇರಬೇಕು, ತಿರುಗ್ತಾ ಇರಬೇಕು. ನಾವು ಬೋರ್ ಒಂದು ಕಡೆ ಇರ್ತದೆ, ಓವರ್ ಟ್ಯಾಂಕ್ ಒಂದು ಕಡೆ ಇರ್ತದೆ. ಜಾಸ್ತಿ ತುಂಬ ಗ್ಯಾಸೆ. ನಮಗೆ ಅದೇ APL ಮಾಡೋರ ರೇಷನ್ ಕಾರ್ಡು ಅದನ್ನ BPL ಕಾರ್ಡ್ ಮಾಡಿಕೊಡ್ಬೇಕು ಅಂತೇಳಿ. ನಮಗೆ ಮೊದಲು BPL ಇದ್ದಿದ್ದು, ಅದೇ ಥರ BPL ಮಾಡಿಕೊಡ್ಬೇಕು ಅಂತೇಳಿ ನಾವು ಮನವಿ ಮಾಡ್ತಾಯಿದ್ದಿಲ್ಲ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕಾಂಗ್ರೆಸ್ ಶಾಸಕ ಸುಬ್ಬಾರೆಡ್ಡಿ ಆಯ್ಕೆಯನ್ನು ಹೈಕೋರ್ಟ್ ಅಸಿಂಧುಗೊಳಿಸಿದೆ. ಆಸ್ತಿ ವಿವರಗಳನ್ನು ಮುಚ್ಚಿಟ್ಟು GST ವಂಚನೆ ಮತ್ತು ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿ ನೀಡಿದ್ದ ಆರೋಪದಡಿ ತೀರ್ಪು ನೀಡಲಾಗಿದೆ. ದೂರುದಾರ ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ನ್ಯಾಯಾಲಯದ ತೀರ್ಪಿನಿಂದ ತಮಗೆ ನ್ಯಾಯ ಸಿಕ್ಕಿದೆ ಎಂದು ಹರ್ಷ ವ್ಯಕ್ತಪಡಿಸಿದ್ದಾರೆ. ಬಾಗೇಪಲ್ಲಿ ಹೊರವಲಯದ ಸಿ ಮುನಿರಾಜು ಸ್ವಗೃಹದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬಿಜೆಪಿ ಪರಾಜಿತ ಅಭ್ಯರ್ಥಿ ಸಿ ಮುನಿರಾಜು ಅವರು, ಸುಬ್ಬಾರೆಡ್ಡಿ ವಿರುದ್ಧ ಸಾವಿರಾರು ಕೋಟಿ ರು ಹಗರಣವಿದೆ. ಕೋರ್ಟಿನಲ್ಲಿ ಸಮರ್ಥವಾಗಿ ವಾದ ಮಂಡಿಸಿದ್ದರಿಂದ ತೀರ್ಪು ಬಂದಿದೆ. ಈ ತೀರ್ಪಿನಿಂದ ನ್ಯಾಯಾಲಯದ ಮೇಲೆ ಜನರಲ್ಲಿ ವಿಶ್ವಾಸ ಹೆಚ್ಚಾಗಿದೆ ಎಂದರು. ನಾನು ಅರ್ಜಿ ಹಾಕಿದ ಮೇಲೆ ಸರ್ಕಾರಕ್ಕೆ GST ತೆರಿಗೆ ಕಟ್ಟಿದ್ದಾರೆ. ಪುತ್ರಿಯ ಹೆಸರಿನಲ್ಲಿರುವ ಜಮೀನು ವಿವರ ತೋರಿಸಿಕೊಂಡಿಲ್ಲ. ಪತ್ನಿಯ ಹೆಸರಿನಲ್ಲಿ ಜಮೀನು ಮತ್ತು ಕಂಪನಿ ಇದ್ದರೂ ತೋರಿಸಿರಲಿಲ್ಲ.
ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಅವರಿಗೆ 23 ಲಕ್ಷ ರು ದುಡ್ಡು ಕೊಟ್ಟಿದ್ದು ತೋರಿಸಿರಲಿಲ್ಲ. ವೈ.ಎ. ನಾರಾಯಣಸ್ವಾಮಿ ಅವರಿಗೂ 28 ಲಕ್ಷ ರು ದುಡ್ಡು ಕೊಟ್ಟಿದ್ದು ತೋರಿಸಿಕೊಂಡಿಲ್ಲ. ನಾನು ಅರ್ಜಿ ಹಾಕಿದ ಮೇಲೆ ಸರ್ಕಾರಕ್ಕೆ GST ತೆರಿಗೆ ಕಟ್ಟಿದ್ದಾರೆ. ಸಣ್ಣ ಪುಟ್ಟ ತಪ್ಪಾಗಿದೆ ಎಂದು ಕೋರ್ಟ್ ಮುಂದೆ ಒಪ್ಪಿಕೊಂಡಿದ್ದಾರೆ ಎಂದರು. ಬೇನಾಮಿ ಆಸ್ತಿಗಳನ್ನು ತೆಗೆದುಕೊಂಡು MB ಪಾಟೀಲ್ ಹತ್ತಿರ ಕುಳಿತುಕೊಂಡು ಹೆಚ್ಚಿನ ಹಣಕ್ಕೆ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಸಾವಿರಾರು ರು ಕೋಟಿ ಹಣವನ್ನು ಲೂಟಿ ಮಾಡಿದ್ದಾರೆ ಎಂದು ಆರೋಪಿಸಿದರು. ಬಾಗೇಪಲ್ಲಿಯ ಕಾಂಗ್ರೆಸ್ ಶಾಸಕ SN ಸುಬ್ಬಾರೆಡ್ಡಿ ಗುಡಿಬಂಡೆ, ಬಾಗೇಪಲ್ಲಿಯ ಹೊಸಹುಡ್ಯ ಜಿಲ್ಲಾ ಚೇಳೂರಿನ ರಾಜ್-ಚೆರುವು ಕಡೆ ಸಾವಿರಾರು ಎಕರೆ ಜಮೀನು ಕಬಳಿಸಿ ಶಾಸಕರ ಮಾಲೀಕತ್ವದ ಹೋಟೆಲ್ಗಳಲ್ಲಿ ಕೆಲಸ ಮಾಡುವವರ ಸಂಬಂಧಿಕರ ಹೆಸರಿನಲ್ಲಿ ನೋಂದಣಿ ಮಾಡಿಸಿದ್ದಾರೆ ಎಂದರು. ಉಪಚುನಾವಣೆ ಎದುರಾದರೆ ನಾನು ರೆಡಿ ಇದ್ದೇನೆ, ಆದರೆ ಅದು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದು ಸಿ ಮುನಿರಾಜು ಹೇಳಿದರು. ಹೈಕೋರ್ಟ್ ತೀರ್ಪಿನಿಂದ ಸುಬ್ಬಾರೆಡ್ಡಿ ತಮ್ಮ ಶಾಸಕ ಸ್ಥಾನವನ್ನು ಕಳೆದುಕೊಂಡಿದ್ದಾರೆ. ಅವರಿಗೆ ಈ ತೀರ್ಪನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಲು ಅವಕಾಶವಿದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತೀರ್ಪಿಗೆ ತಡೆಯಾಜ್ಞೆ ನೀಡದಿದ್ದರೆ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಶೀಘ್ರದಲ್ಲೇ ಉಪಚುನಾವಣೆ ಎದುರಾಗಲಿದೆ. ಈ ತೀರ್ಪು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೂ ಅಲ್ಪ ಮಟ್ಟದ ಹಿನ್ನಡೆ ತಂದೊಡ್ಡಿದೆ ಎಂದರು. ನಾನು ಚುನಾವಣೆ 2023ರಲ್ಲಿ ನಡೀತು. ನಾನು ಯಾವುದೇ ಚುನಾವಣೆ ಮತ್ತೆ ನಿಂತ್ಕೋಬೇಕು, ಮತ್ತೆ ಇದು ಮಾಡಬೇಕು ಅನ್ನೋ ಮಟ್ಟದಲ್ಲಿ ನಾನೇನು ತರಾತುರಿಯಲ್ಲಿ ಮಾಡಿದ್ದೇನೆ ಇಲ್ಲ. ನಾನು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿದ್ದೀನಿ. ಇವತ್ತು ಅದೇನು ನ್ಯಾಯಾಲಯ ತೀರ್ಪು ಕೊಡುತ್ತೋ, ಇವತ್ತೇನು ಅವರು ಮುಂದೆ ಸ್ಟೆಪ್ ತಗೊಳ್ತಾರೋ ನಾವು ಕೂಡ ಅದನ್ನೆಲ್ಲ ತಗೊಳ್ಳೋಕೆ ನಾವು ರೆಡಿ ಇದ್ದೀವಿ. ಯಾವುದೇ ಕಾರಣಕ್ಕೂ ನಾನು ಒಬ್ಬ ಭಾರತೀಯ ಜನತಾ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ, ಭಾರತೀಯ ಜನತಾ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನಾನು ಹೋರಾಟವನ್ನು ಮಾಡ್ತಾಯಿದ್ದೀನಿ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗಿದೆ, ಸಿದ್ದರಾಮಯ್ಯನವರ DK ಶಿವಕುಮಾರ್ ಸರ್ಕಾರ ಯಾವ ರೀತಿ ಮುಳುಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಜನಕ್ಕೆ ಯಾವ ರೀತಿ ಗ್ಯಾರಂಟಿ ಬಗ್ಗೆಗಳು ಅಂತೇಳಿ ಜನಸಾಮಾನ್ಯರ ಮೇಲೆ ಯಾವ ರೀತಿ ಹೊರೆ ಹಾಕಿದ್ದಾರೆ ಅಂತ ಗೊತ್ತಿದೆ. ಅದೇ ರೀತಿ ಇಲ್ಲಿ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಮಾಡಿಲ್ಲ. ಈಗಾಗಲೇ ನಿಮಗೆಲ್ಲ ಗೊತ್ತಿರೋದೆ, ಸುಬ್ಬಾರೆಡ್ಡಿ ಅವರು ಶಾಸಕರಾಗಿ ಏನು ಕಳೆದ ಒಂದು 12-13 ವರ್ಷದಿಂದ ಯಾವುದೇ ಒಂದು ರಸ್ತೆ ಆಗಲಿ, ಚರಂಡಿ ಆಗಲಿ, ಕುಡಿಯೋ ನೀರಾಗಲಿ ಯಾರಿಗಾದರೂ ಏನೋ ಕೊಟ್ಟಿದ್ದಾರೆ. ಅವ್ರಿಗೆ ಮಾಡ್ಕೊಂಡಿರೋದು ಏನಂದರೆ ಅವ್ರಿಗೆ ಬೇಕಾದವ್ರಿಗೆ ಏನೋ ಬೇನಾಮಿ ಆಸ್ತಿಗಳು ಮಾಡಿದ್ದಾರೆ, ಗ್ರ್ಯಾಂಟ್ಗಳು ಮಾಡಿಸಿದ್ದಾರೆ. ಇನ್ನು ಅನೇಕ ರೈತರು ಗ್ರ್ಯಾಂಟ್ ಪಾಪ 53 ಹಾಕ್ಕೊಂಡಿರೋರು ತಹಶೀಲ್ದಾರ್ ಆಫೀಸ್ ಅಲಿತಾನೆ ಇದೆ. ಆದರೆ ಇವರೆಲ್ಲ ಒತ್ತಡಗಳು ಹಾಕ್ಕೊಂಡು ಇವರೆಲ್ಲ ಅವ್ರ ಪಾರ್ಟಿಯವ್ರಿಗೆ ಅವ್ರಿಗೆ ಬೇಕಾದವ್ರು ಮಾತ್ರ, ಪಾರ್ಟಿಯವ್ರಿಗೆ ಬಂದರೂ ಪಾಪ ಎಲ್ಲ ಸಾಮಾನ್ಯರಿಗೆ, ಜನಸಾಮಾನ್ಯರಿಗಿಲ್ಲ, ಕಾರ್ಯಕರ್ತರಿಗಿಲ್ಲ. ಇವ್ರು ಆಗಿದ್ದರೆ ಇವತ್ತು MC ಸುಧಾಕರ್ನ ತೆಗೆದಾಕ್ಬಿಟ್ರೆ ನನಗೇನಾನ ಬರುತ್ತಾ? ನನ್ನ ಕೇಸು ನಾನು ಹಾಕಿರೋದು ಕಾಂಗ್ರೆಸ್ಸು ಅಭ್ಯರ್ಥಿ ಮೇಲೆ ನಾನು ಇದಾಕಿರೋದು. ಈಗ ನನ್ನ ಮೇಲೆ FIR ಮಾಡಿಸಿದ್ರು. ED ವಿಚಾರದಲ್ಲಿ ನನಗೇನೋ ಎಲ್ಲ ಅದು ಮಾಡಿದ್ದಾರೆ, ಇದು ಮಾಡಿದ್ದಾರೆ, ತಪ್ಪು ಮಾಡಿಲ್ವಲ್ಲ. ಪುತ್ತೂರು ಮಂಜು ಅವ್ರ ಹೆಸರು ಹೇಳ್ಬಿಟ್ಟು ಅವ್ರು ಕೊಟ್ಟರು, ನನಗೆ ಕಳಿಸಿದ್ರು, ಶಾಸಕರು ಈ ಥರ ಮಾಡಿದ್ರು, ಈ ಥರ ನನಗೆಲ್ಲ ಅವ್ರು ಸಪೋರ್ಟ್ ಮಾಡ್ಬಿಟ್ಟು ಇದು ಮಾಡಿದ್ದಾರೆ ಅಂತ ನನಗೆ ಹೇಳಿದ್ದಾರೆ, ಪ್ರೂವ್ ಮಾಡಿಸ್ತೀನಿ ಅಂದರು. ಮಾಡಿದ್ರಾ? ಎಲ್ಲ ಸತ್ಯಕ್ಕೆ ದೂರವಾದ ಮಾತು. ಅವ್ರ ಪಾಡ್ಗೆ ಅವ್ರು ಏನಕ್ಕೆ ಮಿನಿಸ್ಟ್ರಿ ಕೆಲಸ ಮಾಡ್ತಾಯಿದ್ದಾರೆ, ಅವ್ರು ಮಾಡ್ತಾಯಿದ್ದಾರೆ. ಈಗ ನನಗೂ ನಮ್ಮ ಸುಧಾಕರಣ್ಣವ್ರಿಗೂ ನಮ್ಮ ಸಂಸದರಿಗೂ ಸುಮ್ಮನೆ ಅದು ಹಂಗೆ ಇದು ಹಿಂಗೆ ಅಂತ ಮಾತಾಡ್ಕೊತಾರೆ ಅಂತಲ್ಲ. ಈಗ ಅವರು ನಾನು ಚೆನ್ನಾಗೇ ಇದ್ದೀನಿ, ಅವರು ನನಗೆ ಕರೆ ಮಾಡಿ ಮಾತಾಡ್ತಾರೆ. ನಾನು ಅವ್ರ ಹತ್ರ ಮಾತಾಡ್ತೀನಿ, ಅವ್ರ ಮನೆಗೂ ಹೋಗ್ತೀನಿ. ಮನೆ ಕೂಡ ಅವ್ರ ಮನೇಲಿ ಕೂತ್ಕೊಂಡು ಎಲ್ಲ ಚರ್ಚೆ ಮಾಡ್ಕೊಂಡ್ಬಂದಿದ್ದೀವಿ, ಎಲ್ಲ ಕೂತ್ಕೊಂಡು ಮಾತಾಡ್ಕೊತೀವಿ. ಅದನ್ನು ಬಿಟ್ಬಿಟ್ಟು ಅವ್ರು ಸಪೋರ್ಟ್ ಮಾಡಿ ಈಗ ಸುಮಾರು ಜನ ಹೇಳ್ತಾರೆ, ಅವ್ರು ಸಪೋರ್ಟ್ ಮಾಡ್ತಾರೆ, ಇವ್ರು ಸಪೋರ್ಟ್ ಮಾಡ್ತಾರೆ ಅಂತ. ಇವೆಲ್ಲ ನಾವೆಲ್ಲ ಸತ್ಯಕ್ಕೆ ದೂರವಾದ ಮಾತು. ಅವರು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಹತ್ರ, ಕಾಂಗ್ರೆಸ್ ಅವ್ರ ಹತ್ರ ಸಪೋರ್ಟ್ ತಗೊಂಡು ನಾನು ಗೆದ್ಕೊಂಬರೋ ಅಂಥದ್ದೇನಿಲ್ಲ. MC ಸುಧಾಕರ್ ಕೋರ್ಟಲ್ಲಿ ಜಡ್ಜ್ಮೆಂಟ್ ಕೊಡ್ತಾರಾ? ಹೇಳಿ ನೀವು. ಇಲ್ಲ ನಾನೇನ ಅವ್ರ ಹತ್ರ ದುಡ್ಡು ಕಾಸಿಗೆ ನಾನು ಹೋಗ್ತೀನ ಅವ್ರ ಹತ್ರ ಸಪೋರ್ಟ್ ತಗೊಳ್ಳೋಕ್ಕೆ? ಇಲ್ಲ ಅಕಸ್ಮಾತ್ ಏನೋ ಚುನಾವಣೆಗಿನ ಬಂದಾಗ ಅಕಸ್ಮಾತ್ ಏನಾದರೂ ನನಗೇನಾದ್ರು ಒಂದು 10 ಓಟ್ ಹಾಕ್ಸ್ತಾರೆ ಅಂದರೆ ಬೇಕಿದ್ರೆ ಹಣ ಹಾಕ್ಸ್ಬಿಡೋಣ ಓಟು ಅನ್ಬೋದು. ಕರೆಕ್ಟ್ ಅಲ್ವಾ? ಅಷ್ಟು ಬಿಟ್ಟರೆ ಕೋರ್ಟಲ್ಲಿ ಕೇಸ್ ಹಾಕೋದಕ್ಕೂ, ಕೋರ್ಟಲ್ಲಿ ನಾನು ಕೇಸ್ ನಡೆಸಿರೋದಕ್ಕೂ, ಕೋರ್ಟಲ್ಲಿ ಜಡ್ಜು ತೀರ್ಮಾನ ಮಾಡಿರೋದಕ್ಕೂ, ನ್ಯಾಯಾಧೀಶರು ತೀರ್ಮಾನ ಮಾಡಿರೋದಕ್ಕೂ MC ಸುಧಾಕರ್ ಸಂಬಂಧ ಏನು? ನಾನು ಹಾಕಿರೋದು ಕೋರ್ಟಲ್ಲಿ ಕೇಸು, ಕರೆಕ್ಟಾ? ಕೋರ್ಟಲ್ಲಿ ಆದೇಶ ಬಂದಿದೆ. ಸುಧಾಕರ್ ಅವ್ರು ಏನು ಸಪೋರ್ಟ್ ಮಾಡ್ತಾರೆ ನನಗೆ? ಇಲ್ಲ ಸರ್ಕಾರದಲ್ಲ ನನಗೇನೋ ಬೇನಾಮಿ ಆಸ್ತಿ ಬರ್ಕೊಡ್ತಾರೆ ಅವರು, ಇಲ್ಲ ಸರ್ಕಾರದಿಂದ ಏನಾದ್ರು ಕೆಲಸ ಮಾಡಿಕೊಡ್ತಾರೆ ನನಗೆ, ಇಲ್ಲ ಸರ್ಕಾರದಿಂದ ನಾನೇನೋ ಬಾಗೇಪಲ್ಲಿಗೆ ಏನಾದ್ರು ಗ್ರಾಂಟ್ ಕೇಳಿದ್ದೀನಿ ಅವ್ರು ಕೂಡ. ಸುಬ್ಬಾರೆಡ್ಡಿ ಚುನಾವಣೆಗೆ ಸ್ಪರ್ಧಿಸುವಾಗ ಸಲ್ಲಿಸಿದ್ದ ಅಫಿಡವಿಟ್ನಲ್ಲಿ ಆಸ್ತಿ ಘೋಷಣೆ ವೇಳೆ ಮಾಹಿತಿ ಮರೆಮಾಚುವ ಮೂಲಕ ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ. ಇದು ಚುನಾವಣಾ ಅಕ್ರಮವಾಗಿದೆ. ಸುಬ್ಬಾರೆಡ್ಡಿ ಆಯ್ಕೆಯನ್ನು ಅಸಿಂಧುಗೊಳಿಸುವಂತೆ ಮತ್ತು 2ನೇ ಸ್ಥಾನ ಗಳಿಸಿರುವ ತಮ್ಮನ್ನು ಜಯಶಾಲಿ ಎಂದು ಘೋಷಿಸುವಂತೆ ಸಿ ಮುನಿರಾಜು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದ ಅರ್ಜಿಯಲ್ಲಿ ಮನವಿ ಮಾಡಿದ್ದರು. ಆರ್ ಗಣೇಶ್, CTV ನ್ಯೂಸ್, ಬಾಗೇಪಲ್ಲಿ.
ಹೈಕೋರ್ಟ್ನಲ್ಲಿ ಶಾಸಕ ಸುಬ್ಬಾರೆಡ್ಡಿ ಅವರ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿರುವ ಕಾರಣ ಕಾಂಗ್ರೆಸ್ ಮುಖಂಡರು ಗುಡಿಬಂಡೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಶಾಸಕ ಸ್ಥಾನ ಉಳಿವಿಗಾಗಿ ಪ್ರಾರ್ಥನೆ ಸಲ್ಲಿಸಿದ ಘಟನೆ ನಡೆಯಿತು. ನಮ್ಮ ಸುಬ್ಬಾರೆಡ್ಡಿ ಅವರು ನಿಜವಾಗ್ಲೂ ಕೂಡ ದೈವ ಭಕ್ತರು. ಮುನ್ರಾಜ್ ಅವರು ಯಾವುದೇ ಒಂದು ಇಲ್ಲಿ ಅವರು ಈ ಕ್ಷೇತ್ರದವರಲ್ಲ, ಯಾರೂ ಅಲ್ಲ. ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, ಅವರೇ ಈಗ ಇಲ್ಲಿ ಚುನಾವಣೆಯಲ್ಲಿ ಯಾವತ್ತೂ ಗೆಲ್ಲಕ್ಕಾಗಲ್ಲ, ಇಲ್ಲಿ MLA ಆಗಕ್ಕಾಗಲ್ಲ. ಗುಡಿಬಂಡೆ ಪಟ್ಟಣದಲ್ಲಿ ರಾಜಕೀಯ ಚಟುವಟಿಕೆಗಳು ತೀವ್ರಗೊಳ್ಳುತ್ತಿರುವ ಸಂದರ್ಭದಲ್ಲಿ ಸುಬ್ಬಾರೆಡ್ಡಿ ಶಾಸಕ ಸ್ಥಾನ ಅಸಿಂಧುಗೊಳಿಸುವ ಹೈಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ವಿಶೇಷ ಪೂಜೆ ನೆರವೇರಿಸಿದರು. ಗುಡಿಬಂಡೆಯ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರು ಹಾಗೂ ಶಾಸಕರ ಅಭಿಮಾನಿಗಳು ಸೇರಿ ವಿಶೇಷ ಪೂಜೆ ಸಲ್ಲಿಸಿದರು. ಹೈಕೋರ್ಟ್ ಶಾಸಕ ಸ್ಥಾನ ಅಸಿಂಧು ಎಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ಈ ತೀರ್ಪು ವಿರುದ್ಧ ಸುಪ್ರೀಂ ಕೋರ್ಟಿನಲ್ಲಿ ನ್ಯಾಯ ಸಿಗಲಿ, ಎಲ್ಲ ಅಡೆತಡೆಗಳು ನಿವಾರಣೆಯಾಗಲಿ ಎಂಬ ಉದ್ದೇಶದಿಂದ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಈಗಾಗಲೇ ಕೋರ್ಟ್ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಈ ದಿನ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರು ಹಾಗೂ ನಮ್ಮ ಶಾಸಕರ ಅಭಿಮಾನಿಗಳು ಗುಡಿಬಂಡೆ ಪಟ್ಟಣದಲ್ಲಿ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಒಂದು ವಿಶೇಷ ಪೂಜೆ ಸಲ್ಲಿಸುವುದರ ಮುಖಾಂತರ ಈ ಒಂದು ಏನು ಉಚ್ಚ ನ್ಯಾಯಾಲಯವು ನಮ್ಮ ಶಾಸಕರ ಸ್ಥಾನವನ್ನು ಅಸಿಂಧುಗೊಳಿಸಿದೆ ಅಂತ ಏನು ಘೋಷಣೆ ಮಾಡಿದರು, ಇದರ ಒಂದು ನಮ್ಮ ಶಾಸಕರು ಸುಪ್ರೀಂ ಕೋರ್ಟ್ಗೆ ಹೋಗಿ ಒಂದು ಮೊರೆ ಹೋಗಿ ಈ ಒಂದು ಅಸಿಂಧುವನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಶಾಸಕರಾಗಿ ಆಯ್ಕೆ ಆಗಬೇಕೆಂದು ಎಲ್ಲ ದೋಷಗಳು ನಿವಾರಣೆ ಆಗಬೇಕು, ಶಾಸಕರಿಗೆ ಮತ್ತೆ ಒಳ್ಳೆ ಕಾಲ ಬರಬೇಕು ಅಂತ ನಾವೊಂದು ದೇವರಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಳ್ತಾ ನಾನು ಈ ಸಂದರ್ಭದಲ್ಲಿ ಒಂದು ಕೆಲವು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ ಮುಖಂಡರು, ಹೈಕೋರ್ಟ್ ತೀರ್ಪಿನಿಂದ ನಾವು ನಿರಾಶರಾಗಿಲ್ಲ. ಶಾಸಕರಿಗೆ ಆಗಿರುವ ಅನ್ಯಾಯ ಕಾನೂನುಬದ್ಧವಾಗಿ ಪ್ರಶ್ನಿಸಲು ಅವರು ಈಗ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಸಿದ್ಧರಾಗಿದ್ದಾರೆ ಎಂದರು. ಸುಪ್ರೀಂ ಕೋರ್ಟ್ನಲ್ಲಿ ಸತ್ಯಕ್ಕೆ ಜಯ ಸಿಗಲಿದೆ ಎಂಬ ಪೂರ್ಣ ವಿಶ್ವಾಸ ನಮಗಿದೆ. ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇದೆ ಎಂದರು. ಇನ್ನು ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಪರ ಸುಪ್ರೀಂ ಕೋರ್ಟ್ ತೀರ್ಪು ಬಂದರೂ ನಾವು ಜನತೆಯ ತೀರ್ಪನ್ನು ಸ್ವೀಕರಿಸಲು ಸಿದ್ಧರಾಗಿದ್ದೇವೆ. ಅಂತಹ ಪರಿಸ್ಥಿತಿಯಲ್ಲಿ ಮಧ್ಯಂತರ ಚುನಾವಣೆಗೆ ಹೋಗಿ ಜನತಾ ನ್ಯಾಯಾಲಯದ ಮುಂದೆ ನಮ್ಮ ವಿಚಾರವನ್ನ ಮಂಡಿಸುತ್ತೇವೆ. ಜನರು ಏನು ತೀರ್ಮಾನಿಸುತ್ತಾರೋ ಅದಕ್ಕೆ ನಾವು ಬದ್ಧರಾಗಿರುತ್ತೇವೆ ಎಂದು ಸ್ಪಷ್ಟಪಡಿಸಿದರು. ನಮ್ಮ ಸುಬ್ಬಾರೆಡ್ಡಿ ಸಾಹೇಬರ ಬಗ್ಗೆ ಈ ಥರ ಏನು ಅಸಂಧ ಅಂತ ಒಂದು ಹೈಕೋರ್ಟ್ ತೀರ್ಪು ಕೊಟ್ಟಿದೆ, ಅದರ ಸಲುವಾಗಿ ನಾವು ಹೈಕೋರ್ಟ್ಗೆ ಗೌರವ ಕೊಡ್ತೀವಿ. ಅದಕ್ಕೆ ನಮ್ಮ ಸುಬ್ಬಾರೆಡ್ಡಿ ಅವರು ಏನು ತಪ್ಪು ಮಾಡಿಲ್ಲ, ಒಳ್ಳೆಯ ವ್ಯಕ್ತಿ, ದೈವ ಭಕ್ತರು, ಸಾರ್ವಜನಿಕರಿಗೆ, ಎಲ್ಲ ಜನಾಂಗದವರಿಗೆ, ಎಲ್ಲ ಕೋಮಿನವರಿಗೆ ಒಂದು ಮಾರ್ಗದರ್ಶನ ಆಗಿ ಅವರು ಒಳ್ಳೆತನ, ಅವರು ಒಳ್ಳೆಯ ನೀತಿಯಿಂದ ನಮಗೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಥ ಒಂದು ವ್ಯಕ್ತಿಗೆ ಇವತ್ತು ಒಂದು ಥರ ಏನೋ ಕಾನೂನು ರೀತಿಯಲ್ಲಿ ಅವ್ರಿಗೆ ಹಿನ್ನಡೆ ಆಗಿರ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಹೈಕೋರ್ಟ್ ಇದೆ, ಹೈಕೋರ್ಟ್ದಲ್ಲಿ ಪೀಠಗಳಿದೆ, ಸುಪ್ರೀಂ ಕೋರ್ಟಲ್ಲಿ ಪೀಠಗಳಿದೆ. ನ್ಯಾಯ ಎಲ್ಲರಿಗೂ ಒಂದೇ, ನ್ಯಾಯ ಸಿಗುತ್ತೆ. ದೈವಭಕ್ತರಾಗಿರೋದ್ರಿಂದ ನಮ್ಮ ಸುಬ್ಬಾರೆಡ್ಡಿ ಅವ್ರಿಗೂ ದೇವರು ಅವ್ರಿಗೆ ಒಳ್ಳೇದು ಮಾಡ್ತಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ನಮ್ಮ ಸುಬ್ಬಾರೆಡ್ಡಿ ಅವರು ಏನು ತಪ್ಪು ಮಾಡಿಲ್ಲ, ಒಳ್ಳೆಯ ವ್ಯಕ್ತಿ, ದೈವ ಭಕ್ತರು, ಸಾರ್ವಜನಿಕರಿಗೆ, ಎಲ್ಲ ಜನಾಂಗದವರಿಗೆ, ಎಲ್ಲ ಕೋಮಿನವರಿಗೆ ಒಂದು ಮಾರ್ಗದರ್ಶನ ಆಗಿ ಅವರು ಒಳ್ಳೆತನ, ಅವರು ಒಳ್ಳೆಯ ನೀತಿಯಿಂದ ನಮಗೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್
ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರದಾಡುತ್ತಿದ್ದು, ಸಮರ್ಪಕವಾಗಿ ನೀರು ಪೂರೈಕೆ ಮಾಡುವಂತೆ ಆಗ್ರಹಿಸಿ ಬಸವಟ್ಟಿಗೆ ಗ್ರಾಮಸ್ಥರು ಹೆಡತಲೆ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ನಂಜನಗೂಡು ತಾಲೂಕಿನ ಹಡತಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಸವಟ್ಟಿಗೆ ಗ್ರಾಮದಲ್ಲಿ ಕಳೆದ 2 ವರ್ಷಗಳಿಂದ ಕುಡಿಯುವ ನೀರಿಗಾಗಿ ಗ್ರಾಮಸ್ಥರು ಪರಿತಪಿಸುತ್ತಿದ್ದಾರೆ. 3 ದಿನಗಳಿಗೊಮ್ಮೆ ಒಂದೇ ಬಾರಿ ನೀರು ಬಿಡುತ್ತಿದ್ದು, ಇದರಿಂದ ಗ್ರಾಮಸ್ಥರು ರೊಚ್ಚಿಗೆದ್ದು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬಸವಟ್ಟಿಗೆ ಗ್ರಾಮದ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಜವರಯ್ಯ ಮಾತನಾಡಿ, ಬಸವಟ್ಟಿಗೆ ಗ್ರಾಮದಲ್ಲಿ JJM ಪೈಪ್ಲೈನ್ ಅಳವಡಿಸಿ 2 ವರ್ಷ ಆಗಿದೆ. ಆದರೆ ಕುಡಿಯುವ ನೀರು ಮಾತ್ರ ಸರಬರಾಜು ಆಗಿಲ್ಲ. 3 ದಿನಗಳಿಗೊಮ್ಮೆ ನೀರು ಪೂರೈಕೆ ಮಾಡುತ್ತಿದ್ದಾರೆ. ಕೇವಲ ಅರ್ಧ ಗಂಟೆ ಮಾತ್ರ ನೀರು ಬಿಡುತ್ತಿರುವುದರಿಂದ ಕುಡಿಯುವ ನೀರಿಗೆ ಮತ್ತು ಇನ್ನಿತರ ಚಟುವಟಿಕೆಗಳಿಗೆ ತುಂಬಾ ತೊಂದರೆಯಾಗಿದೆ. ಗುಂಡಿಯೊಳಗೆ ಇಳಿದು ನೀರನ್ನು ತೆಗೆದುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ನಿವಾಸಿಗಳಿಗೆ ತೊಂದರೆ ಆಗಿದೆ. ಈ ಸಮಸ್ಯೆ ಬಗೆಹರಿಸುವಂತೆ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. JJM ಸರಿಪಡಿಸಿ ನೀರು ಬಿಡಬೇಕು ಹಾಗೂ ಇತ್ತೀಚೆಗೆ ಕಸ ಸಂಗ್ರಹಣೆ ವಾಹನ ಬರುತ್ತಿಲ್ಲ. ಕೂಡಲೇ ನೀರಿಗೆ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. ನಮ್ಮ ಗ್ರಾಮಕ್ಕೆ JJM ಯೋಜನೆಯಡಿ ಪೈಪ್ಲೈನ್ ಅಳವಡಿಸಿ ಸುಮಾರು 2 ವರ್ಷಗಳಾಗಿದೆ. ಪಂಚಾಯಿತಿಯವರು ಅದನ್ನು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ. ಆದರೆ JJM ಯೋಜನೆ ಮೂಲಕ ನಮಗೆ ನೀರು ಸರಬರಾಜು ಮಾಡ್ತಾ ಇಲ್ಲ. ಹಳೆ ಪೈಪ್ನಲ್ಲಿ ನೀರು ಸರಬರಾಜು ಮಾಡ್ತಾ ಇದ್ದು, ಅದು 3 ದಿನಕ್ಕೊಂದು ಸಾರಿ ನೀರು ಸರಬರಾಜು ಆಗುತ್ತೆ. ಸಮರ್ಪಕವಾಗಿ ಸರಬರಾಜು ಆಗ್ತಾ ಇಲ್ಲ. ನೀರು ಸರಬರಾಜು ಮಾಡೋ ದಿನ ಪ್ರತಿ ಮನೆಯಲ್ಲೂ ಕೂಡ ಇಬ್ಬರು ನೀರು ತಗೊಳ್ಳೋದಕ್ಕೆ ಇಬ್ಬರು ಇರಬೇಕು. ಎಲ್ಲ ಗುಂಡಿ ಒಳಗಿಂದ ಒಬ್ಬರು ಎತ್ಕೊಳ್ಬೇಕು, ಆಮೇಲೆ ಒಬ್ಬರು ನೀರು ಎತ್ಕೋಬೇಕು. ಈ ರೀತಿ ಸಮಸ್ಯೆ ಇದೆ.
ಇನ್ನು ಕರ್ನಾಟಕ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷ ಬಸವಟಿಗೆ ನಾಗೇಂದ್ರ ಮಾತನಾಡಿ, ಸುಮಾರು 70 ಲಕ್ಷದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ಕಾಮಗಾರಿ ನಡೆಸಲಾಗಿದೆ. ಆದರೆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಆದರೂ ಗ್ರಾಮ ಪಂಚಾಯಿತಿಗೆ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಕಾಮಗಾರಿ ಪ್ರಾರಂಭಿಸಿ 2 ವರ್ಷಗಳಾಗಿವೆ. ಜೆಜೆಎಂ ಯೋಜನೆ ನಲ್ಲಿಗಳು ತುಕ್ಕು ಹಿಡಿದು ಮುರಿದು ಬಿದ್ದಿವೆ. ಇದನ್ನು ಸರಿಪಡಿಸಿ ಗ್ರಾಮಕ್ಕೆ ಸಮರ್ಪಕವಾಗಿ ಕುಡಿಯುವ ನೀರು ಪೂರೈಕೆ ಮಾಡುವಂತೆ ಗ್ರಾಮ ನೈರ್ಮಲ್ಯ ಮತ್ತು ಕುಡಿಯುವ ನೀರು ಇಲಾಖೆ ಎಇಇ ಮನು ಪಿಡಿಒ ರಾಜಶೇಖರ್ ಗಮನಕ್ಕೆ ತಂದಿದ್ದರೂ ಅವರು ಉಡಾಫೆಯಿಂದ ಉತ್ತರಿಸುತ್ತಿದ್ದಾರೆ. ಸ್ಥಳಕ್ಕೆ ತಾಲೂಕು ಪಂಚಾಯಿತಿ ಇಒ ಬರುವವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ. ಗ್ರಾಮಸ್ಥರ ಸಮಸ್ಯೆ ಬಗೆಹರಿಸಲು ಕಾಲಹರಣ ಮಾಡುತ್ತಿರುವ ಪಿಡಿಒ ರಾಜಶೇಖರ್ ಅವರನ್ನ ಕೂಡಲೇ ವರ್ಗಾವಣೆ ಮಾಡಿ ಶಿಸ್ತು ಕ್ರಮ ಕೈಗೊಳ್ಳಬೇಕು. ನೀರಿನ ಸಮಸ್ಯೆ ಬಗೆಹರಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಕಮ್ಯುನಿಟಿ ಹುದ್ದೆಗಳಿಗೆ ಅರ್ಹರನ್ನು ನೇಮಿಸಬೇಕು. ಅರ್ಹರಿಗೆ ನಿವೇಶನ, ಮನೆ ಹಂಚಿಕೆ ಮಾಡಬೇಕು. ಕುಡಿಯುವ ನೀರು ಸರಬರಾಜು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಮುಖಂಡರು ಪುರಸಭೆ ಮುಂದೆ ಪ್ರತಿಭಟನೆ ಮಾಡಿದರು. ಬಾಗೇಪಲ್ಲಿ ತಾಲೂಕು ಕರವೇ ಸಮಿತಿ ಅಧ್ಯಕ್ಷ ಬಾಬಾಜಾನ್ ಪುರಸಭೆಯಲ್ಲಿ ಮಾತನಾಡಿ, ಕಮ್ಯುನಿಟಿ ಹುದ್ದೆಗಳನ್ನು ತಕ್ಷಣ ರದ್ದು ಮಾಡಬೇಕು. ಕಾನೂನಿನ ಅಡಿಯಲ್ಲಿ ಅರ್ಹರಿಗೆ ಅವಕಾಶ ಕಲ್ಪಿಸಬೇಕು. 18,000 ವೇತನದ 5 ಹುದ್ದೆಗೆ ಕೇವಲ 6 ಅರ್ಜಿ ಬಂದಿರುವುದು ಹಾಸ್ಯಾಸ್ಪದ. ಕಾನೂನಿನ ಅಡಿಯಲ್ಲಿ 5 ಹುದ್ದೆಗಳಿಗೆ ಸೂಕ್ತ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕೆಂದು ಒತ್ತಾಯಿಸಿದರು. ಕಳೆದ 5 ವರ್ಷಗಳಿಂದ ಅರ್ಹ ಫಲಾನುಭವಿಗೆ ನಿವೇಶನ, ಮನೆ ಹಂಚಿಕೆ ಮಾಡಿಲ್ಲ. ಅರ್ಹ ಪಟ್ಟಿ ಸಿದ್ಧ ಆದರೂ ನಿವೇಶನ ಹಂಚಿಕೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಹಳೆ ಕೆನರಾ ಬ್ಯಾಂಕ್ ಮುಂದೆ ಮತ್ತು ಗೂಳೂರು ರಸ್ತೆ ಪಕ್ಕದಲ್ಲಿ ನಿರ್ಮಿಸಿದ ವಾಣಿಜ್ಯ ಮಳಿಗೆಗಳನ್ನು 15 ವರ್ಷಗಳಿಂದ ಬಾಡಿಗೆಗೆ ನೀಡಿಲ್ಲ. ಇದರಿಂದ ಪುರಸಭೆ ಆದಾಯಕ್ಕೆ ಕೋಟ್ಯಾಂತರ ರೂಪಾಯಿ ನಷ್ಟ ಆಗಲು ಅಧಿಕಾರಿಗಳೇ ಕಾರಣ. ಕೂಡಲೇ ಮಳಿಗೆಗಳನ್ನು ಹರಾಜು ಮಾಡಿ ಎಂದರು. ಪಟ್ಟಿಯನ್ನು ತಯಾರು ಮಾಡಿದರ ಎಷ್ಟು ಸತಿ ಪಟ್ಟಿ ತಯಾರು ಮಾಡ್ತೀವಿ ನೀವು? ಆ ಪಟ್ಟಿಯಲ್ಲಿ ಪುನರ್ ಪರಿಶೀಲನೆ ಮಾಡಿ ಅರ್ಹರಿಗೆ ಕೊಡಿ ಅಂತ ನಾವು ಹೇಳ್ತೀವಿ. 2023ರಲ್ಲಿ ನೀವು ಒಂದು ಪಟ್ಟಿಯನ್ನು ಸಿದ್ಧಪಡಿಸಿದ್ರಿ. ಆ ಪಟ್ಟಿಯಲ್ಲಿ ಡೂಪ್ಲೆಕ್ಸ್ ಮನೆ ಇರುವಂತಹ ಕೋಟ್ಯಾಧಿಪತಿಗಳ ಮನೆ ಇತ್ತು. ಆವಾಗ ಅದನ್ನ ಲೋಕಾಯುಕ್ತರ ಗಮನಕ್ಕೆ ತಂದೆ. ತಕ್ಷಣ ಆ ಪಟ್ಟಿಯನ್ನು ಪುನರ್ ಪರಿಶೀಲನೆ ಮಾಡುವಂತ ಕೆಲಸವನ್ನು ಪುರಸಭೆಯವರು ಮಾಡಿದ್ದಾರೆ. ಈಗಾಗಲೇ ನೀವು ಸಿದ್ಧಪಡಿಸಿರುವಂತಹ ಪಟ್ಟಿಯಲ್ಲೂ ಸಹ ಅಕ್ರಮಗಳಿದೆ. ಮನೆಯವರು ಇದ್ದಾರೆ, ಜಮೀನು ಇರೋರು ಇದ್ದಾರೆ, ನಿವೇಶನಗಳಿರೋರು ಇದ್ದಾರೆ. ಅದಕ್ಕೆ ಸೂಕ್ತವಾಗಿ ಪರಿಶೀಲಿಸಿ ಅರ್ಹರಿಗೆ ಮನೆ ಕೊಡಿ. ಯಾರ ಮನೆ ಇಲ್ಲ, ಯಾರು ಬಡವರಾಗಿದ್ದಾರೆ, ಯಾರ ಹೆಸರಲ್ಲಿ ಜಮೀನಿಲ್ಲ ಅಂತವ್ರಿಗೆ ಮನೆಗಳು ಕೊಡಿ ನೀವು. ಪಟ್ಟಣದ ನೇತಾಜಿ ವೃತ್ತದ ಮತ್ತು ಡಿಸಿಸಿ ಬ್ಯಾಂಕ್ ಮುಂದೆ ತರಕಾರಿ ವ್ಯಾಪಾರಸ್ಥರಿಗೆ ಮತ್ತು ಹೂವು ಹಣ್ಣು ಮಾರಾಟಗಾರರಿಗೆ ಮಳಿಗೆ ನಿರ್ಮಿಸಿ 5 ವರ್ಷ ಕಳೆದಿದೆ. ಅವೈಜ್ಞಾನಿಕ ರೀತಿಯಲ್ಲಿ ನಿರ್ಮಿಸಿರುವುದರಿಂದ ವ್ಯಾಪಾರಸ್ಥರಿಗೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಆಗಿಲ್ಲ ಎಂದರು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಪುರಸಭೆ ಕಂದಾಯ ಅಧಿಕಾರಿ ಅತಾವುಲ್ಲಾ ಆಗಮಿಸಿ ಬೇಡಿಕೆಗಳ ಪಟ್ಟಿಯನ್ನು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ತಿಳಿಸಿದರು. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಮಾಲೂರು ನಗರದಲ್ಲಿ ಮನೆ ಮನೆಗೂ ಗಂಗೆ ಯೋಜನೆ ಹೆಸರಿನಲ್ಲಿ ಯುಜಿಡಿ ಯರಗೋಳು ಕುಡಿಯುವ ನೀರಿನ ಯೋಜನೆ ಪೈಪ್ಲೈನ್ ಕಾಮಗಾರಿ ಡ್ಯಾಮೇಜ್ ಆಗಿದ್ದು, ಅದನ್ನು ಸರಿಪಡಿಸದ ಕಾರಣ ಜನತೆಗೆ ಕೊಳಚೆ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಆರೋಪಿಸಿದ್ದಾರೆ. ಮಾಲೂರು ನಗರದಲ್ಲಿ ಮನೆ ಮನೆಗೂ ಗಂಗೆ ಯೋಜನೆ ಹೆಸರಿನಲ್ಲಿ ಯುಜಿಡಿ ಯರಗೋಳ್ ಕುಡಿಯುವ ನೀರಿನ ಯೋಜನೆ ಪೈಪ್ಲೈನ್ ಕಾಮಗಾರಿ ಡ್ಯಾಮೇಜ್ ಆಗಿದ್ದು, ಅದನ್ನು ಸರಿಪಡಿಸದ ಕಾರಣ ಜನತೆಗೆ ಕೊಳಚೆ ನೀರು ಸರಬರಾಜು ಮಾಡಲಾಗುತ್ತಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಆರೋಪಿಸಿದ್ದಾರೆ.
ಸಂಚಾಲಕ ಎಸ್ಎಂ ವೆಂಕಟೇಶ್ ನೇತೃತ್ವದಲ್ಲಿ ನಗರಸಭೆ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಿದ ಕಾರ್ಯಕರ್ತರು ಮಾಲೂರು ನಗರದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ನಡೆಯುತ್ತಿರುವ ಮನೆ ಮನೆಗೂ ಗಂಗೆ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆಯುತ್ತಿದೆ ಎಂದು ಆರೋಪಿಸಿದರು. ನಗರದಲ್ಲಿ ಯುಜಿಡಿ ಕಾಮಗಾರಿ ಅವೈಜ್ಞಾನಿಕವಾಗಿದೆಯೇ? ಅಲ್ಲದೆ ಯರಗೋಳ್ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಮುಗಿದಿದ್ದು ಕಾಮಗಾರಿ ಪೈಪ್ಲೈನ್ಗಳು ಭೂಮಿಯಲ್ಲಿದೆ. ಆದರೆ ಜಲಜೀವನ್ ಮಿಷನ್ ಯೋಜನೆಯ ಮನೆ ಮನೆಗೂ ಕುಡಿಯುವ ನೀರಿನ ಕಾಮಗಾರಿ ಅವೈಜ್ಞಾನಿಕವಾಗಿ ನಡೆಯುತ್ತಿದ್ದು ಕೆಲವು ಕಡೆ ಯುಜಿಡಿ ಪೈಪುಗಳನ್ನು ಹೊಡೆದು ಯುಜಿಡಿ ಗಲೀಜು ನೀರು ಕುಡಿಯುವ ನೀರಿಗೆ ಮಿಶ್ರಣವಾಗುತ್ತಿದೆ. ಯರಗೋಳ್ ಕುಡಿಯುವ ನೀರಿನ ಪೈಪ್ಲೈನ್ಗಳು ಕೆಲವು ಕಡೆ ಡ್ಯಾಮೇಜ್ ಆಗಿದೆ. ಚೆನ್ನಾಗಿರುವ ರಸ್ತೆಯನ್ನು ಅಗೆದು ಸರಿಯಾಗಿ ಮುಚ್ಚದೆ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದ್ದು ಕಾಮಗಾರಿ ಪರಿಶೀಲನೆ ಮಾಡಿ ಕಳಪೆ ಕಾಮಗಾರಿ ಮಾಡುತ್ತಿರುವ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಶಿಸ್ತು ಕ್ರಮ ಜರುಗಿಸದೆ ಹೋದ್ರೆ ಕಾಮಗಾರಿ ಎಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೋ ಅಲ್ಲಿ ಕರ್ನಾಟಕ ಸಂಘ ಸಂಸ್ಥೆ ಅಡ್ಡಗಟ್ಟಿ ಪ್ರತಿಭಟನೆ ಮಾಡುತ್ತೆ ಅಂತಕ್ಕಂಥ ಮಾತನ್ನು ಎಚ್ಚರಿಸ್ತಾ ಈ ಮನವಿ ಪತ್ರ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನಿಮ್ಮ ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಇಂದೇ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್.
ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹಕ್ಕಿಪಿಕ್ಕಿ ಜನಾಂಗದವರು ವ್ಯಾಪಾರಕ್ಕೆಂದು ಹೊರ ಜಿಲ್ಲೆ, ಹೊರ ರಾಜ್ಯಗಳಲ್ಲಿಯೇ ಇರುತ್ತಾರೆ. ವರ್ಷಕ್ಕೊಮ್ಮೆ ಊರಿಗೆ ಬರುತ್ತಾರೆ. ಕುಟುಂಬದ ಹಿರಿಯರು ಬದುಕಿಗಾಗಿ ಹೊರಗೆ ಇದ್ದಾಗ ಮಕ್ಕಳು ಮಾತ್ರ ಇಲ್ಲಿರುತ್ತಾರೆ. ಇಲ್ಲಿ ಮೂಲ ಸೌಕರ್ಯ ಕಲ್ಪಿಸುವ ಹೊಣೆ ನಮ್ಮದಾಗಿದೆ ಎಂದು ಶಾಸಕ ಬಿಎನ್ ರವಿಕುಮಾರ್ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಗ್ರಾಮ ಪಂಚಾಯಿತಿಯ ಬಾಳೆಗೌಡನಹಳ್ಳಿ ಹಾಗೂ ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿ ತಲಾ 1 ಕೋಟಿ ರೂಪಾಯಿ ವೆಚ್ಚದ ವಾಲ್ಮೀಕಿ ಭವನ ಕಟ್ಟಡ ನಿರ್ಮಾಣಕ್ಕೆ ಭೂಮಿ ಪೂಜೆ ನೆರವೇರಿಸಿ ನಂತರ ಮಾತನಾಡಿದರು. ಹಕ್ಕಿಪಿಕ್ಕಿ ಸಮುದಾಯದವರೇ ನೆಲೆಸಿರುವ ಈ ಗ್ರಾಮದಲ್ಲಿ ನಾನು ಒಮ್ಮೆ ಮದುವೆ ಕಾರ್ಯಕ್ರಮಕ್ಕೆ ಬಂದಾಗ ಪೆಂಡಾಲ್ ಹಾಕಿ ಮದುವೆ ಕಾರ್ಯ ಮಾಡಿದ್ರು. ಆ ದಿನ ನನಗೆ ಇಲ್ಲಿ ಮದುವೆ ಇನ್ನಿತರೆ ಶುಭ ಸಮಾರಂಭ ನೆರವೇರಿಸಲು ಅನುಕೂಲ ಆಗುವಂತ ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಎಂದು ಮನಸ್ಸಿಗೆ ಬಂತು. ಇನ್ನು 1 ಕೋಟಿ ಅನುದಾನವನ್ನ ನಾನು ಒದಗಿಸಲಿದ್ದು ತಲಾ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ಮಾಡಲಾಗುವುದು ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹತ್ತು ಕೆಜಿ ಅಕ್ಕಿ ಉಚಿತವಾಗಿ ನೀಡೋದಾಗಿ ಹೇಳಿ ಪಂಗನಾಮ ಹಾಕಿದ ರಾಜ್ಯ ಸರ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಲಗಾರರ ಬಿಪಿಎಲ್ ಪಡಿತರ ಚೀಟಿಗೆ ಸಂಚಕಾರ. ಬಿಪಿಎಲ್ ಪಡಿತರ ಚೀಟಿ ನೀಡಲು ಆಗ್ರಹಿಸಿ ಜಲಗಾರರ ಪ್ರತಿಭಟನೆ. ಬಾಗೇಪಲ್ಲಿಯಲ್ಲಿ ಉಪಚುನಾವಣೆಗೆ ಸಿದ್ಧರಾಗುವಂತೆ ಪರಾಜಿತ ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಕರೆ. ಹಾಲಿ ಶಾಸಕರಾಗಿದ್ದ ಸುಬ್ಬಾರೆಡ್ಡಿ ಆಯ್ಕೆ ಅಸಿಂಧುಗೊಳಿಸಿದ ರಾಜ್ಯ ಹೈಕೋರ್ಟ್. ಉಪಚುನಾವಣೆಗೆ ಸಿದ್ಧತೆ ಮಾಡುತ್ತಿರುವ ಬಿಜೆಪಿ. ಸುಬ್ಬಾರೆಡ್ಡಿ ಶಾಸಕ ಸ್ಥಾನಕ್ಕಾಗಿ ಗುಡಿಬಂಡೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬೆಂಬಲಿಗರು. ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಶಾಸಕರ ಸ್ಥಾನ ಉಳಿಸಲು ಪ್ರಾರ್ಥನೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.